मीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ಓಂ. ಮಾರ್ಕಂಡೇಯರು ಪಾಂಡವರು ಇದ್ದ ಸ್ಥಳಕ್ಕೆ ಬಂದಿದ್ದಾರೆ. ಪಾಂಡವರು ಉತ್ತರದ ಬದರಿಯ ಅನೇಕ ಪ್ರದೇಶಗಳಿಗೆಲ್ಲ ಹೋಗಿದ್ದಾರೆ. ಒಂದು ಕಾರಣ ಇದ್ದದ್ದು, ಅರ್ಜುನ ಇಂದ್ರಕೀಲ ಪರ್ವತಕ್ಕೆ ತಪಸ್ಸಿಗೆ ಹೋದವನು ಮರಳಿ ಪಾಶುಪತಾಸ್ತ್ರವನ್ನು ಪಡೆದು ಬಂದಿದ್ದಾನೆ ಅನ್ನುವ ಸುದ್ದಿಯನ್ನು ತಿಳಿದು ಅವನನ್ನು ಭೇಟಿಯಾಗಲಿಕ್ಕೆ ಹೋದದ್ದು. ಹಾಗೆ ಹೋಗುವ ಸಂದರ್ಭದಲ್ಲೇ ಅಲ್ಲಿ ಅನೇಕ ರಾಕ್ಷಸರು ಆಯಾ ಕ್ಷೇತ್ರದಲ್ಲಿನ ಸಜ್ಜನರಿಗೆ ತುಂಬ ತೊಂದರೆ ಮಾಡ್ತಾ ಇದ್ರು. ಅವರನ್ನೆಲ್ಲ ಮಣಿಸುವುದಕ್ಕೆ ಭೀಮಸೇನ ಸೌಗಂಧಿಕಾ ಪುಷ್ಪದ ನೆಪವನ್ನು ಒಡ್ಡಿ ಕುಬೇರನ ಅನುಯಾಯಿಗಳು ಅಂತ ಅನಿಸಿಕೊಂಡವರು, ಆದರೆ ನಿಯಮಕ್ಕೆ ಬಾಹಿರರಾಗಿದ್ದವರು, ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಅವರನ್ನು ಸಂಹಾರ ಮಾಡಿದ್ದಾನೆ ಭೀಮಸೇನ. ಹಾಗೆ ಇಬ್ಬರೂ ಕೂಡ ಪಾಂಡವರು ಅವರಿಬ್ಬರ ಆ ವಿಶೇಷವಾದ ಕೆಲಸದಿಂದ ಋಷಿಗಳೆಲ್ಲ ಅವರನ್ನು ಅನುಮೋದಿಸಿದ್ರು, ಅನುಗ್ರಹಿಸಿದ್ರು. ದಾರಿಯಲ್ಲಿ ಬೇರೆ ಬೇರೆ ರಾಜರ ಹತ್ರ ಎಲ್ಲ ಭೇಟಿಯಾಗಿ ಮಾತಾಡಿ ದಾರಿಯಲ್ಲಿ ಹುಡುಕಿಕೊಂಡು ಬಂದವರನ್ನು ಮಾತಾಡಿಸಿಕೊಂಡು ಕಳುಹಿಸಿಕೊಟ್ಟು ದ್ವೈತವನದ ಹತ್ತಿರಕ್ಕೆ ಬಂದಿದ್ದಾರೆ. ಬಂದಾಗ ಅಲ್ಲಿ ಮಾರ್ಕಂಡೇಯರು ಬಂದದ್ದು, ಕೃಷ್ಣ ಹುಡುಕಿಕೊಂಡು ಬಂದ. ಹೆಣ್ಮಕ್ಳು ಸತ್ಯಭಾಮೆ, ರುಕ್ಮಿಣಿ, ಇನ್ನೂ ಅನೇಕ ಜನ ಸಣ್ಣ ಋಷಿಯರೆಲ್ಲ ಬಂದಿದ್ದಾರೆ. ಮಾತುಕತೆಗೆ ಅಂತ ಪ್ರಸ್ತಾವ ಮಾಡಿದ್ದಾರೆ. ಯಾರಿಗೋಸ್ಕರ ಹೇಳಬೇಕೋ ಅವರೇ ಕೇಳಬೇಕು ಅಂತ ಸ್ವಲ್ಪ ಮಾರ್ಕಂಡೇಯರು ಮೊದಲೇನು ಮಾತಾಡಲಿಲ್ಲ. ಯಾವಾಗ ಧರ್ಮರಾಜನೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡಿದ್ರು, ಆಗ ಮಾರ್ಕಂಡೇಯರು 2-3 ಕಥೆಗಳನ್ನು, ಪ್ರಸಂಗಗಳನ್ನು ಉಲ್ಲೇಖ ಮಾಡಿದರು. ಶಾಸ್ತ್ರದ ಮಹತ್ವ ಏನು, ಶಾಸ್ತ್ರ ಓದಿದವನಿಗಿರುವ ಗರಿಮೆ ಏನು ಇತ್ಯಾದಿಗಳನ್ನು ಹೇಳಿ ಇನ್ನೊಂದು ಪ್ರಸಂಗವನ್ನು ನೆನಪಿಸಿದರು. ಅಂದರೆ ಒಂದು ಅತ್ರಿ ಗೌತಮರ ಸಂವಾದದ ಕಥೆ, ಅದರಲ್ಲಿ ರಾಜನಿಗಿರುವ ಮಹತ್ವ ಏನು ಅಂತ ಒಬ್ಬ ಋತ್ವಿಜ ತಿಳಿದವನು. ಸಾಮಾನ್ಯ ಏನಾಗುತ್ತೆ ಅಂದರೆ, ಇವತ್ತಿನ ಕಲ್ಪನೆ ಏನಿದೆ ಅಂದರೆ, ಈ ವ್ಯವಸ್ಥೆಯನ್ನು ಅಂದರೆ ಕ್ಷತ್ರಿಯರನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ಬ್ರಾಹ್ಮಣರು ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಂಡ್ರು ಅಂತ. ಹಾಗಿದ್ರೆ ರಾಜರೇ ಆಗ್ಬೋದಿತ್ತು. ಆದರೆ ಅದು ಆಗುವುದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಂತ ಹೇಳಿ ಅವ್ರ ಮೇಲೆ ಯಾವತ್ತೂ ದಬ್ಬಾಳಿಕೆ ಮಾಡಿದ್ವಿ. ಯಾರೋ 4 ಜನ ತಿಳುವಳಿಕೆಯಲ್ಲಿ ಸ್ವಾರ್ಥ ಮಾಡಿದವರು ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಹೆಚ್ಚಿನ ಭಾರದಲ್ಲಿ, ಅಂದರೆ ಈಗ ಅದೇ ಮಾತನ್ನೇ ಹೇಳಿದ್ದು, ಪರಸ್ಪರ ಒಬ್ಬರಿಗೊಬ್ಬರು. ಈಗ ಸಿಂಹಕ್ಕೆ ಕಾಡು ಮುಖ್ಯ, ಕಾಡಿಗೆ ಸಿಂಹ ಮುಖ್ಯ. ಹೀಗೆ ಪರಸ್ಪರ ಇಬ್ಬರಿಬ್ಬರು ಸಹಕಾರ ಕೊಟ್ಟುಕೊಂಡ್ರೆ ಮಾತ್ರ ಒಂದು ದೇಶ ಉಳಿಯುತ್ತೆ. ಯಾವಾಗ ಒಂದು ದೇಶದ ವ್ಯವಸ್ಥೆಯಲ್ಲಿ ಇವರಿಬ್ಬರ ಮಧ್ಯೆ ಒಡಕುಂಟಾಗುತ್ತೋ ಆ ದೇಶಕ್ಕೆ ಮತ್ತೆ ಅಸ್ತಿತ್ವ ಇಲ್ಲ ಅಂತ ಲೆಕ್ಕ, ಮುಗಿದೋಯ್ತು ಅಂತ ಕತೆ. ಯಾಕಂದರೆ ತಲೆ ಆದೇಶ ಮಾಡಬೇಕು, ಕೈ ಎಷ್ಟು ಗಟ್ಟಿ ಇರ್ಬೋದು, ಏನು ಮಾಡಬೇಕು ಅಂತ ಕೈಗೆ ಗೊತ್ತಿಲ್ಲ ಅಂದರೆ ಕಾಲಿಗೆ ಬುದ್ಧಿ ಹೇಳುವುದು ಅಂತ ಹೇಳ್ತೇವೆ ನಾವು. ಹಾಗಂದ್ರೆ ಏನು ಅಂತ ಯೋಚನೆ ಮಾಡಲ್ಲ. ಅಪಾಯ ಉಂಟಾದಾಗ ಕಾಲಿಗೆ ಓಡುವಂಥ ಸಂದೇಶ ಹೋದರೆ ಮಾತ್ರ ಉಳಿದ ಪೆಟ್ಟಿನಿಂದ ತಪ್ಪಿಸ್ಕೊಳ್ಬೋದು. ಇವತ್ತೇನಾಗಿದೆ, ಆ ತಲೆ ಅನ್ನುವ ಶಕ್ತಿ ಪೂರ್ತಿ ದುರ್ಬಲ ಆಗಿಬಿಟ್ಟಿದೆ. ನಾವು ಅಂದ್ಕೊಳ್ಳೋದು ಪುಸ್ತಕದಲ್ಲಿರಬಹುದು, ಗೂಗಲಲ್ಲಿರಬಹುದು, ಅಪ್ಲೈಡ್ ಸೈನ್ಸು ಅಂತ ನಾವು ಇವತ್ತೇನು ಹೇಳ್ತಾ ಇದ್ದೀವಿ, ಅದು ಮಾತ್ರ ಕೆಲಸ ಇದೆ ಮಾಡ್ತಾ ಇದೆ ಹೊರತು ಮೂಲ ವಿಜ್ಞಾನದ ಬಳಕೆಯನ್ನು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಅದರ ಮಹತ್ವವನ್ನು ಆ ಇಂದ್ರನ, ಪ್ರಜಾಪತಿಯ, ಮನುವಿನ ಎಲ್ಲರ ಸನ್ನಿಧಾನ ರಾಜನಲ್ಲಿದೆ. ಅದು ಪೃಥುವಿನಲ್ಲಿದೆ. ಪೃಥುವಿನಲ್ಲಿ ಒಂದು ವಿಶೇಷ ಗುಣ ಇತ್ತು, ಯಾಕಂದರೆ ಅವನಲ್ಲಿ ಭಗವಂತನ ರಾಜರಾಜೇಶ್ವರ ರೂಪ ಇತ್ತು. ಎಲ್ಲರಲ್ಲೂ ಇರುತ್ತೆ, ಇದರಲ್ಲೊಂದು ವಿಶೇಷ ರೂಪ. ರಾಜನಾದವನಲ್ಲಿ ಒಂದು ವಿಶೇಷ ಶಕ್ತಿ ಇರುತ್ತೆ. ಈಗಲೂ ಮೈಸೂರಲ್ಲಿ ಅವರ ಆ ಸಿಂಹಾಸನದ ಮೇಲೆ ಕೂಡುವ ಮುನ್ನ ಅವರು ಅದನ್ನು ನಮಸ್ಕಾರ ಮಾಡಿ ಅವರೇ ಹೇಳುವುದುಂಟು ಎಷ್ಟೋ ಸರ್ತಿ, ನಾವು ಅದರಲ್ಲಿ ಕೂಡುವಾಗ ನಮ್ಗೆ ಹೊಳೆಯುವ ಥಾಟ್ಸೇ ಬೇರೆ ಅಂತ. ಅನೇಕ ರಾಜರು ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ಅಂದರೆ ಆ ಗೌರವ ಇಟ್ಟುಕೊಂಡಿದ್ರೆ ಅಂದರೆ ಹೋಯ್ತು. ಆದರೆ ಅದರಲ್ಲಿ ನಾನು ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕಾಗುತ್ತೆ, ನನ್ನಿಂದಾಗಿ ಪ್ರಜೆಗಳಿಗೆ ಕ್ಷೇಮ ಆಗುತ್ತೆ ಅಂತ ಯಾರಿಗೆ ಅದು ನಮಗೆ ಪ್ರಜ್ಞೆ ಇದೆ, ಅವನಿಗೆ ಆ ಸಿಂಹಾಸನದ ಮಹತ್ವ ಅರ್ಥ ಆಗಿದ್ದರೆ, ಅವನಿಗೆ ಆ ಇಂಟ್ಯೂಷನಲ್ಲಿ ಫ್ಲ್ಯಾಶಸ್ಸು ಖಂಡಿತ ಉಂಟಾಗುತ್ತೆ. ಇದನ್ನು ಅವನು ಹೇಳಿದ.
ಅದರಲ್ಲಿ ಒಂಚೂರು ಗಲಾಟೆ ಆಯಿತು. ಕೊನೆಗೆ ಕಶ್ಯಪರು ಸಮಾಧಾನ ಮಾಡಿದರು. ಸನತ್ ಕುಮಾರರ ವಿಷಯವನ್ನು ತಂದು ಅವರು ಇದನ್ನು ಹೌದು ಅತ್ರಿಗಳು ಹೇಳಿದ್ದು ಕರೆಕ್ಟು. ಬೇರೆಯವರಾಗಿದ್ದರೆ ಗೌತಮರ ಪ್ರತಿಕ್ರಿಯೆ ಹೇಗಿರ್ತಿತ್ತು ಇವತ್ತಿನವರಾದರೆ, ಸಿಟ್ಟಿನಿಂದ ಇನ್ನು ಮುಂದೆ ಮಾತೇ ಇಲ್ಲ ಅಂತ ಅವ್ರ ಮಠ ಇವ್ರ ಮಠ ಅಂತ ಹೊರಟೋಗ್ಬಿಡ್ತಿದ್ರು. ಆದರೆ ಹಾಗಾಗಲಿಲ್ಲ. ಅವರಿಬ್ಬರು ಒಪ್ಕೊಂಡ್ರು, ಹೌದು ನೀವು ಹೇಳಿದ್ದು ಕರೆಕ್ಟ್, ನಾನೇ. ಯಾಕೆಂದರೆ ಮಧ್ಯದಲ್ಲಿ ಯಾರೋ ಈ ಒಪ್ಪಿಸೋರಿದ್ದಾರಲ್ಲ ಒಬ್ರಿಗೊಬ್ರು, ಅವರು ತಪ್ಪಿಸ್ತಾರೆ ದಾರಿಯನ್ನು. ಹೀಗಾಗಿದೆ ಅಂತ ಇಬ್ಬರು ಪರಿಹಾರ ಮಾಡಿಕೊಂಡು ಆ ನಿಯಮ ಸಾಂಗವಾಗಿ ಲೋಕದಲ್ಲಿ ಮುಂದುವರಿಬೇಕು ಅಂತ ಮಾತಾಡಿಕೊಂಡ್ರು. ಇದರ ನಂತರ ಮತ್ತೂ ಒಂದು ಪ್ರಸಂಗವನ್ನು ಹೇಳಿದ್ದು, ಇದು ಒಂದು ಬಹಳ ಒಳ್ಳೆ ಒಂದು ಗುರು ಪರಂಪರೆಯ ಬಗ್ಗೆ ಹೇಳಿದ ಮಾತು. ತಾರ್ಕ್ಷ್ಯ ಅಂದರೆ ಗರುಡದೇವ. ಗರುಡದೇವನಿಗೆ ಸರಸ್ವತಿ ಬೋಧೆ ಮಾಡಿದ ಒಂದು ಪ್ರಸಂಗವನ್ನು ಹೇಳಿದರು. ಕಠೋಪನಿಷತ್ತಿ ಅಲ್ಲ, ತಲವಕಾರ ಉಪನಿಷತ್ತಿನಲ್ಲಿ ಉಮಾಂ ಹೈಮವತಿ ಇಂದ ಪ್ರಶ್ನೆ ಮಾಡ್ಲಿಕ್ಕೆ ಬಂದಾಗ ಮರೆಯಾಗ್ಬಿಡುತ್ತೆ ಯಕ್ಷ. ಅವನು ಏನು ಅಂತ ಜಿಜ್ಞಾಸೆ ಮಾಡಿದಾಗ ಒಬ್ಳು ಹುಡುಗಿ ಹೆಣ್ಮಗಳು ಬರ್ತಾಳೆ. ಅವಳು ಅವನಿಗೆ ಉಪದೇಶ ಮಾಡ್ತಾಳೆ. ಭಗವಂತ ಎಲ್ಲರಿಗೂ ಪರಮಗುರು ಇಲ್ಲ ಅಂತಲ್ಲ, ಆದರೆ ನೇರ ಅವರೇ ಪಾಠ ಮಾಡುವುದಿಲ್ಲ. ತಮ್ಮ ತನಕ ಬರಬೇಕಾದ ಅರ್ಹತೆಯನ್ನು ತಮ್ಮ ಕೆಳಗಿನ ಪ್ರೊಫೆಸರ್ ಹತ್ರ ಕೊಡಿಸ್ತಾರೆ. ಹಾಗೆ ಗರುಡ ದೇವರ ಅತ್ಯಂತ ಹತ್ತಿರದ ಸೇವಕ, ಹೆಗಲ ಮೇಲೆ ಹೊತ್ತು ಓಡುವವ. ಆದರೆ ಪಾಠ ಮಾಡಿದ್ದು ಮೊದಲು ಸರಸ್ವತಿ. ಅದಾದಮೇಲೆ ಮತ್ತೆ ಚಿಂತನೆ ಮಾಡಿದ್ದಾನೆ. ಅದೇ ಗರುಡ ಪುರಾಣವಾಗಿ ಬಂತು. ಹೆಗಲ ಮೇಲೆ ಕೂತಾಗೆಲ್ಲ ಕೃಷ್ಣನನ್ನು ನೆನಪಿಸಿಕೊಂಡು ಲೋಕದ ಬಗ್ಗೆ ಜಿಜ್ಞಾಸೆ ಮಾಡ್ತಾನೆ. ಅನೇಕ ಲೋಕದ ಪ್ರಶ್ನೆ, ತುಂಬ ಒಳ್ಳೆಯ ಪುರಾಣ. ನಮ್ಮ ಈ ಭ್ರಮೆಗೆ ಕಾರಣ ಆಗಿದ್ದು ಅದು ಯಾವುದೋ ತೀರಿಕೊಂಡವರ ಮನೆಯಲ್ಲಿ ಮಾತ್ರ ಅದನ್ನು ಹೇಳಿ 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 ಅಭ್ಯಾಸ ಆಗಿ ಬೇರೆಯವರು ಓದಲೇಬಾರದು ಅಂತ ಆಗೋಗಿದೆ. ಗರುಡ ಪುರಾಣದಲ್ಲೂ ಹಾಗಿಲ್ಲ, ಅಥವಾ ಶಾಸ್ತ್ರದಲ್ಲೂ ಬೇರೆ ಎಲ್ಲೂ ಹಾಗೆ ಹೇಳಲಿಲ್ಲ. ವಸುತ ಈಗ ಆ ಭಾಗ ಏನಿದೆ ಅದೊಂದು 30-35 ಅಧ್ಯಾಯದ ಪ್ರೇತಕಾಂಡ. ಇನ್ನೂ 110-120 ಅಧ್ಯಾಯಗಳು ಇರುವುದು ಬ್ರಹ್ಮಕಾಂಡ ಜ್ಞಾನಕಾಂಡದ ಬಗ್ಗೆನೇ ಅದು ಹೇಳಲಿಕ್ಕೆ ಹೊರಟ ಸಂಗತಿ. ಆಚಾರ್ಯರು ಅತ್ಯಂತ ಹೆಚ್ಚು ಉಲ್ಲೇಖ ಮಾಡಿದ ಪುರಾಣದ ಸಾಲುಗಳು ಗರುಡ ಪುರಾಣ. ಇದಿಗಾರುಡೆ ಅಂತ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಒಂದು ವೇಳೆ ಅದನ್ನು ಯಾರು ಈಗ ಸರ್ವಮೂಲ ಎಲ್ಲರೂ ಓದ್ತಾರೋ ಇನ್ನು ಯಾರು ಅದು ಹುಡುಗರು ಓದಬಾರದು ಅಂತ ಆಗಿದ್ದಿದ್ರೆ, ಹುಡುಗರಾಗಿದ್ದಾಗಲೇ ಶಾಲೆಯಲ್ಲಿ ಓದಬೇಕಾದ ಒಂದು ಪ್ರಸಂಗ ಅಂತ ಅಂದ ಮೇಲೆ ಗರುಡ ಪುರಾಣದ ಮಾತು ಓದಿಸಿದ್ರೆ ತಪ್ಪಾಗುತ್ತಲ್ಲ. ಆಚಾರ್ಯರು ಅದನ್ನು ಆದೇಶ ಮಾಡ್ತಿದ್ರ. ಅದರಿಂದ ಅದೆಲ್ಲ ನಮ್ಮ ಹುಟ್ಟಿಸಿಕೊಂಡ ಭ್ರಮೆಗಳು. ಆದರೆ ದೇವರ ಹತ್ರ ಪ್ರಶ್ನೆ ಕೇಳುವ ಮುನ್ನ ಅನೇಕ ಸಿದ್ಧತೆಗಳ ರೀತಿಯಲ್ಲಿ ತಾರ್ಕ್ಷ್ಯನಿಗೆ ಸರಸ್ವತಿ ಉಪದೇಶ ಮಾಡಿದ ಪ್ರಸಂಗ. ಅವಳು ತನ್ನನ್ನು ಪರಿಚಯ ಮಾಡಿಕೊಳ್ತಾಳೆ, ನೀನು ಯಾರು ಅಂತ ಅವನು ಕೇಳಿದಾಗ. ಅಂದರೆ ಅವನಿಗೆ ಒಂದು ಜಿಜ್ಞಾಸೆಯಲ್ಲಿ ಅವಳ ಹತ್ರ ಉತ್ತರ ಸಿಗುತ್ತೆ ಅಂತ ಗೊತ್ತಾಗಿ ಪ್ರಶ್ನೆ ಕೇಳ್ತಾನೆ. ಕರ್ಮ ಅಂದ್ರೇನು, ಧರ್ಮ ಅಂದ್ರೇನು, ದ್ವಿಜರು ಹೇಗೆ ನಡ್ಕೊಳ್ಬೇಕು, ಯಜ್ಞ ಅಂದರೆ ಹೇಗಾಗುತ್ತೆ, ಅದು ಯಾವ ರೀತಿ ಕರ್ಮ ಒಬ್ಬನನ್ನು ಅನುಸರಿಸುತ್ತೆ ಇತ್ಯಾದಿಗಳನ್ನೆಲ್ಲ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿರ್ತಾಳೆ. ಕರ್ಮವನ್ನು ಮಾಡುವಾಗ ಹೇಗಿರಬೇಕು, ಅಗ್ನಿಹೋತ್ರದ ವ್ರತದ ಹಿಂದೆ ಇರುವ ಹಿನ್ನೆಲೆ ಏನು ಇತ್ಯಾದಿಗಳನ್ನು ಅವನು ಕೇಳಿರ್ತಾನೆ. ಅದಕ್ಕೆ ಸರಸ್ವತಿ ಹೇಳ್ತಾಳೆ, ನ ಚಾಚುಷಿರ್ ನಾಪ್ಯನಿರ್ಣಿಕ್ತ ಪಾಣಿ ನಾ ಬ್ರಹ್ಮವಿತ್ ಜುಹುಯಾತ್ ನಾ ವಿಪಶ್ಚಿತ್ ಬುಭುತ್ಸವ ಶುಚಿಕಾಮಾ ಹಿ ದೇವಾಃ ನಾ ಶ್ರದ್ಧಧಾನಾದ್ಧಿ ಹವಿರ್ಜುಷಂತಿ. ಯಜ್ಞ ಮಾಡುವಾಗ ಒಳ್ಳೆ ಮಾತೊಂದಿದೆ, ಶುಚಿಕಾಮ ವೈ ದೇವಾಃ. ದೇವತೆಗಳು ಶುಚಿಕಾಮ, ಸ್ವಚ್ಛತೆಯನ್ನು ಬಯಸ್ತಾರೆ, ಶುಚಿತ್ವವನ್ನು ಬಯಸ್ತಾರೆ. ಅದಿದ್ರೇನೆ ಯಜ್ಞದಲ್ಲಿ ಅಥವಾ ಪೂಜೆಯಲ್ಲಿ ಅಥವಾ ವ್ರತದಲ್ಲಿ ಅದರ ಪೂರ್ಣತೆ ಸಾಧಿಸಬೇಕಾಗುತ್ತೆ. ಇನ್ನೊಂದಿದೆ ಅಗ್ನಿಮುಖ ವೈ ದೇವಾಃ ಅಂತ, ಅಗ್ನಿಯ ಮೂಲಕವೇ ಆಹುತಿಗಳನ್ನು ಸ್ವೀಕರಿಸುವವರು ದೇವತೆಗಳು ಅಂತ. ಇನ್ನು ಶುಚಿಕಾಮ ವೈ ದೇವಾಃ, ಇದು ಆರಣ್ಯಕದಲ್ಲಿ ಬರುವ ಮಾತು. ಆದರೆ ಅದನ್ನು ಇಲ್ಲಿ ಒಂದು ಸಣ್ಣ ವಾಕ್ಯ ಇದರಲ್ಲಿ ಸೇರಿಸಿ ಉಳಿದ ವ್ಯಾಖ್ಯಾನ ಎಲ್ಲ ಇಲ್ಲಿ ಮಾಡ್ಕೊಳ್ಳಿ ಅಂತ ಅಷ್ಟಕ್ಕೆ ಸುಮ್ಮನಾಗ್ಬಿಟ್ರೆ ಅಲ್ಲಿಂದ ಸಂಬಂಧ ಇದೆ ಅಂತ. ಅಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಹೇಳಿದ್ದಿದೆ. ಅದಕ್ಕೆ ನ ಅಶುಚಿ, ಶುಚಿಯಾದವನು ನ ಯಜ್ಞಕ್ಕೆ ಅರ್ಹ ಆಗುವುದಿಲ್ಲ. ಆಮೇಲೆ ಕೈ ತೊಳೆಯದೆ ಕಾಲು ತೊಳೆಯದೆ ಬರಬಾರ್ದು. ಅನಿರ್ಣಿಕ್ತ ಪಾಣಿ, ಕೈ ತೊಳ್ಕೊಳ್ಬೇಕು, ಕಾಲು ತೊಳ್ಕೊಳ್ಬೇಕು. ನೋಡಿ, ಊಟಕ್ಕೂ ಕೂಡ ಕೈ ಕಾಲು ಬಾಯಿ ಮುಖ ತೊಳ್ಕೊಂಡು ಬರಬೇಕು. ಅಂದರೆ ಅದು ಯಜ್ಞ ಅಂತ ಒಂದು. ಹೊರಗಿನ ಪದಾರ್ಥಗಳೆಲ್ಲ ಹೆಚ್ಚು ನಮ್ಮ ದೇಹದ ಒಳಗೆ ಹೋಗಲಿಕ್ಕೆ ಸಾಧ್ಯತೆ ಇರುವುದು ಈ 3 ದಾರಿಯಲ್ಲಿ. ಅಂದರೆ ಕಾಲಿನಲ್ಲಿ ನಾವು ಊಟ ಮಾಡದೇ ಇರುವುದು, ಆದರೆ ಆ ಕೂತ ಜಾಗ ಅದು ಹತ್ತಿರ ನಮ್ಮ ತಟ್ಟೆಗಿರುವಂಥದ್ದು. ನಾವು ಕಾಲು ಎತ್ಕೊಂಡು ಈ ಕಡೆ ಇರ್ತೇವೆ, ಆ ಕಡೆ ಕೈ ಮುಚ್ಚಿ ಹೀಗೆ ಇಟ್ಕೊಳ್ತೇವೆ. ಕೈ ಮತ್ತೆ ಆಯಿತು, ಲೋಟೆ ಹಿಡಿತೇವೆ, ಮತ್ತೆ ಬಾಯಲ್ಲಿ ಬಗ್ಗಿಸುವಾಗ ಎಲ್ಲ ಬಾಯಿಗೆ ಬರುತ್ತೆ.
ಅದರಲ್ಲಿ ದೇಹದ ಒಳಕ್ಕೆ ಹೋಗ್ಲಿಕ್ಕಿರುವ 3 ದಾರಿ: ಕಾಲು, ಕೈ, ಬಾಯಿ, ಮುಖ. ಇಷ್ಟನ್ನು ಎಂದಿಗೂ ಕೂಡ ಅದು ಮತ್ತೆ ಊಟ ಮಾಡುವಾಗ ತಲೆ ತುರಿಸ್ಕೊಳ್ಬಾರ್ದು, ಮೈ ತಿಕ್ಕಿಕೊಳ್ಬಾರ್ದು, ಹೊಟ್ಟೆ ಸವರಬಾರ್ದು ಅಂತೆಲ್ಲ ಹೇಳೋದು ಇಷ್ಟೇ ಕಾರಣ. ಮತ್ತು ಕೈ ನೆಲಕ್ಕೆ ಊರಿ ಹೀಗೆ ಊಟ ಮಾಡಿಕೊಂಡು ಕೂತ್ಕೊಳ್ಳೋದು, ಇದೆಲ್ಲ ಊಟದಲ್ಲಿರುವ ನಿಯಮಕ್ಕೆ ಒಂದು ವಿರುದ್ಧವಾದದ್ದು ಅಂತ. ಹಾಗೆ ಅಬ್ರಹ್ಮವಿತ್ನ, ವೇದದ ಬಗ್ಗೆ ಸರಿಯಾದ ಅರಿವು ಇಲ್ಲದವನು ಯಜ್ಞ ಮಾಡಲಿಕ್ಕೆ ಅರ್ಹ ಅಲ್ಲ. ಅವಿಪಶ್ಚಿತ್ ಶಾಸ್ತ್ರ, ವಿಪಶ್ಚಿತು ಅಂತ ಹೇಳುವಾಗ ವಿಚಕ್ಷಣ, ವಿಪಶ್ಚಿತು ಅಂತ ಅನ್ನುವ ಶಬ್ದಗಳನ್ನು ಬಳಸುವಂಥದ್ದು. ಪುರಾಣಗಳನ್ನು ಓದಿರಬೇಕು. ಶಾಸ್ತ್ರವನ್ನು ಅವನು ಏನೇ ಅಧ್ಯಯನ ಮಾಡಿದವನಾದರೂ ಕೂಡ, ವೇದಗಳನ್ನೇ ಅಧ್ಯಯನ ಮಾಡಿದರೂ ಕೂಡ ಪುರಾಣ ಓದದಿದ್ದರೆ ವೇದ ಓದಿದ ಫಲ ಇಲ್ಲ ಅವನಿಗೆ. ಅದರಿಂದಾಗಿ ವೇದಕ್ಕೆ ಪೂರ್ಣ ಅರ್ಥ ಅದೇ. ಈಗ ನೋಡಿ, ಶುಚಿಕಾಮ ವೈದೇವ ಅಂತ ಆ ಮಾತು ಅಲ್ಲಿಂದ ಯಾಕೆ ಇಲ್ಲಿಗೆ ಬಂತು ಅಂತಂದರೆ, ಇದನ್ನು ಓದಿದಾಗ ಅಲ್ಲಿಗೆ ಒಂದು ವಿಶೇಷ ಅರ್ಥ ಹೊಳಿಬೇಕು ಅವನಿಗೆ. ಅದಕ್ಕೋಸ್ಕರ ಇದರಲ್ಲೇ ಹೆಚ್ಚಿನ, ಅದಕ್ಕೆ ವೇದವ್ಯಾಸರೇ ಹೇಳಿದ ಮಾತು ವೇದಾದಪಿ ಪರಂ ಚಕ್ರೆ ಅಂತ. ಒಂದು ಸಣ್ಣ ಗಮನ ಕೊಟ್ಟರೆ ಯಾವಾಗಲೂ ಇರುವ ಮಾತು ವೇದ, ವಿದ್ಯಮಾನತ್ವ, ಸದಾ ವಿದ್ಯಮಾನತ್ವ ವೇದ. ಭಗವಂತ ತನ್ನ ಎಚ್ಚರಿಕೆಯಿಂದ ಕೊಟ್ಟ ಮಾತು ಪುರಾಣಗಳು ಅಥವಾ ಭಾರತ. ಇದ್ದ ಮಾತು ಯಾವಾಗಲೂ ಇರುವಂಥದ್ದು. ಅದರಲ್ಲಿ ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಇನ್ಸ್ಟ್ರೂಮೆಂಟ್ಗಳನ್ನು ಬಳಸ್ಕೋಬೇಕು ಅದಕ್ಕೆ. ಯಾಕೆಂದರೆ ಅದು ಷಡಂಗದಿಂದ ಕೂಡಿದರೆ ಮಾತ್ರ ಅರ್ಥ ಆಗೋದು. ಇತಿಹಾಸಕ್ಕೆ ಮತ್ತೆ ಷಡಂಗ ಇಲ್ಲ. ಇತಿಹಾಸಕ್ಕೆ ಮತ್ತೆ ಇನ್ನೊಂದು ಯಾವುದೋ 14 ವಿದ್ಯೆಗಳನ್ನು ಕಲಿಬೇಕು, ಏನೂ ಇಲ್ಲ ನಿಮಗೆ. ಅದಕ್ಕೆ ಪೂರಕವಾಗಿ ಅದರ ಜೊತೆಗೇನೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಇದೆಲ್ಲ ಪ್ರಕೃತಿಗೆ ಸಹಜವಾದದ್ದು. ಈ 6 ಷಡಂಗಗಳಿದೆ, ಇದು ಪ್ರಕೃತಿಯಿಂದ ಗೊತ್ತಾಗೋದಲ್ಲ, ನೀವು ಕಲ್ತೇ ಗೊತ್ತಾಗಬೇಕಂತ. ಆದರೆ ಪ್ರಕೃತಿಯಲ್ಲಿ ಗಿಡಗಳು ಹೇಗೆ ಬೆಳೀತವೆ, ಹಣ್ಣು ಹೇಗೆ ಬಿಡುತ್ತೆ, ಕಾಯಿ ಹೇಗೆ ಬಿಡುತ್ತೆ, ನೋಡಿ ಗೊತ್ತಾಗುವಂಥದ್ದು. ಇನ್ನು ದೊಡ್ಡವ್ರ ಜೊತೆಗಿದ್ದಾಗ ಅವರು ಅದರ ಪರಿಚಯ ಕೊಟ್ಟಿದ್ರೆ ಗೊತ್ತಾಗುತ್ತೆ. ಅದರಿಂದಾಗಿ ಮಹಾಭಾರತ ಪುರಾಣಗಳು ಭಗವಂತ ವೇದದಲ್ಲಿರುವ ಅರಿವನ್ನು ಆ ಷಡಂಗಗಳಿಲ್ಲದೇ ಇದ್ರೂ ಓದಿದಾಗ ಹೇಗೆ ಅರ್ಥ ಆಗಬೇಕೋ ಹಾಗೆ ರಚನೆ ಮಾಡಿ ಕೊಟ್ಟದ್ದು. ಅದರಿಂದಾಗಿ ವೇದಾದಪಿ ಪರಂ, ವೇದಕ್ಕಿಂತಲೂ ಪರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠವಾದ ರೀತಿಯಲ್ಲಿ ಶಾಸ್ತ್ರಗಳನ್ನು ನಮಗೆ ಪರಿಚಯ ಮಾಡಿಕೊಡುವ ಅರ್ಥದಲ್ಲಿ ಇತಿಹಾಸವನ್ನು ಕೊಟ್ಟಿದ್ದಾನೆ. ಅದರಿಂದಾಗಿ ಅದನ್ನು ಓದದೆ ಅವನಿಗೆ ಶಾಸ್ತ್ರದ ಸ್ವಚ್ಛತೆಯ ಚಿಂತನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಶ್ರೋತ್ರಿಯಂ, ನಿರಂತರ ವೇದವನ್ನು ಅರ್ಥ ಮಾಡ್ಕೊಳ್ಳೋದಾಯ್ತಲ್ಲ, ಅದನ್ನು ರಿನ್ಯೂ ಮಾಡೋದು ಅಂತ ಹೇಳೋದು ನಾವು. ರಿನ್ಯೂ ಮಾಡದೇ ಇದ್ದರೂ ಅವನಿಗೆ ಒಲಿಯುವುದಿಲ್ಲ. ಅವನಿಗೆ ಅರ್ಥ ಗೊತ್ತಿರ್ಬೋದು, ಆದರೆ ನಿತ್ಯ ಪಾರಾಯಣ ಇಲ್ಲ. ನಾಶ್ರೋತ್ರಿಯಂ ದೇವಹವ್ಯೇ ನಿಯುಂಜ್ಯಾತ್ ಮೋಘಂ ಪುರಾ ಸಿಂಚತಿ ತಾದೃಶೋಹಿ. ಅವರು ಮಾಡಿದ್ರು ಮೋಘ ಅಂದರೆ ವ್ಯರ್ಥ ಅಂತ ಅರ್ಥ. ವ್ಯರ್ಥ ಅಂದರೆ ಅವತ್ತಿನ ಸ್ಥಿತಿಯ ಬಗ್ಗೆ ಹೇಳಿದ್ವಿ. ಇವತ್ತು ಅಷ್ಟಾದರೂ ಉಳಿದಿದೆ ಅಂತ ನಾವು ಸಂತೋಷ, ಯಾಕೆಂದ್ರೆ ಕೇಳಿದ್ರಿಂದ ಒಂದಿಷ್ಟು ಆನಂದ ಆಗುತ್ತೆ. ಅಂಥವ್ರು ಇವತ್ತು ಬದುಕಿದ್ದಾರೆ ಅನ್ನೋದ್ರಿಂದ ಒಂದಿಷ್ಟು ಜನಕ್ಕೆ ಸಮಾಧಾನ ಇರುತ್ತೆ. ಮತ್ತು ಅವರ ಬಾಯಿಂದ ಒಂದಿಷ್ಟು ಮುಂದೆ ಯಾರಾದರೂ ಕಲಿಯೋರಿಗಾದರೂ ಅದು ಸಿಗುತ್ತಲ್ವ. ಇವನು ಕಲೀಲಿಲ್ಲ, ಹೋಗ್ಲಾ ಬಾಯ್ಪಾಠದಿಂದ ಇನ್ನೊಬ್ಬ ಕಲೀಲಿಕ್ಕೆ ನಾಳೆ ಒಬ್ಬನಿಗೆ ವೇದಿಕೆ ಆದರೂ ಆಗುತ್ತಲ್ವ ಅನ್ನುವ ಇದೆಲ್ಲ ನಾವು ಮತ್ತೆ ಸರಳ ಮಾಡಿಕೊಂಡಿದ್ವಿ. ಆದರೆ ಅವರ ಪ್ರಕಾರ ನಿಮಗೆ ನಿಜವಾಗಿ ಭಗವಂತನನ್ನು ಪಡೆಯುವ ಕಡೆಗೆ ಹೋಗುವವರಿಗೆ ನಿರಂತರ ಪಾರಾಯಣ, ನಿರಂತರ ಅಧ್ಯಯನ ಬೇಕೇ ಬೇಕು. ಅಪೂರ್ಣಂ ಅಶ್ರೋತ್ರಿಯಂ ಆಹ ತಾರ್ಕ್ಷ್ಯ, ಹೇ ತಾರ್ಕ್ಷ್ಯನೇ, ಅಶ್ರೋತ್ರಿಯನಾದವನು ಅಪೂರ್ಣ ಅಂತಲೇ ಲೆಕ್ಕ, ಅವನು ಪೂರ್ಣ ಅಲ್ಲ. ನವೈತಾದೃಜ್ಜುಹಿ ಯಾದ ಅಗ್ನಿಹೋತ್ರಂ, ಯಾರು ಕೃಷಾನು ಅಂತಂದರೆ ಅಗ್ನಿಗೆ ಹೆಸರು. ಯಾರು ಕೃಷಾನು ಅಗ್ನಿಯನ್ನು ಶ್ರದ್ಧದಾನಃ ಜುಹೋತಿ, ಅತ್ಯಂತ ಶ್ರದ್ಧದಾನಃ ಜುಹೋತಿ, ಶ್ರದ್ಧದಾನಿಯಾಗಿ ಹೋಮವನ್ನು ಮಾಡುತ್ತಾನೋ, ಅದರ ಜೊತೆಗೆ ಸತ್ಯವ್ರತಾಃ ಹುತಶಿಷ್ಟಾಶಿನಶ್ಚ, ಯಾವುದೇ ಪದಾರ್ಥವನ್ನು ತಿನ್ನುವ ಮುನ್ನ ಅದು ಯಜ್ಞದಲ್ಲಿ ಸಮರ್ಪಿತವಾದದ್ದಾಗಿರಬೇಕು. ಅಷ್ಟು ನಿಷ್ಠೆ ಹಿಂದಿನವರು ಈಗಲೂ ಹಾಗಿದ್ದಾರೆ. ಕೆಲವರು ಅಗ್ನಿಯಲ್ಲಿ ಹಾಕದೆ ಅವರ ಆಹುತಿ ಊಟ ಮಾಡೋದೇ ಇಲ್ಲ. ಅವರು ಊಟ ಆಗಬೇಕು ಅಂದರೆ ಅದು ಪೂಜೆ ಆಗಬೇಕು, ದೇವರಿಗೆ ನೈವೇದ್ಯ ಆಗಬೇಕು. ಹೋಮ ಅಂದರೆ ಆಹುತಿಯೇ ಕೊಡಬೇಕು ಅಂತಲ್ಲ. ಆದರೆ ನಿತ್ಯಾಗ್ನಿಹೋತ್ರಿಗಳಿಗೆ ಅದೇ ಲೆಕ್ಕ, ಅಗ್ನಿಯಲ್ಲಿ ಕೊಟ್ಟೇ ತಿಂದು. ನಿತ್ಯಾಗ್ನಿಹೋತ್ರಿಗಳಲ್ಲದೇ ಇದ್ದವರಾದರೆ ಅವರಿಗೆ ದೇವರಿಗೆ ಸಮರ್ಪಣೆ ಮಾಡಿಯೇ ತಗೊಳ್ಬೇಕು. ಸಮರ್ಪಣೆ ಮಾಡದೆ ಏನನ್ನೂ ತಗೊಳ್ಳಲ್ಲ. ಹೊರಗಿನಿಂದ ತಂದು ನಾವು ಸಮರ್ಪಣೆ ಮಾಡ್ತೇವೆ. ನಿಮಗೆ ಅನಿವಾರ್ಯ ಯಾವತ್ತೋ ಒಂದು ದಿವಸ ಮಾಡ್ಕೊಳ್ಳಿಕ್ಕೆ ಸಮಯ ಇಲ್ಲ ಅಥವಾ ವ್ಯವಸ್ಥೆ ಇಲ್ಲ, ನಡೆಯುತ್ತೆ. ಅದು ನಿತ್ಯ ಅಲ್ಲ, ಆಪದ್ಧರ್ಮ. ನಿತ್ಯಕ್ಕಾಗುವಾಗ ನಾವೇ ಮಾಡಬೇಕು. ಯಾಕಂದರೆ ಆ ಶುಚಿ ಅನ್ನೋದು ನಮಗೆ ಅಡಿಗೆ ಮಾಡುವುದೊಂದು ಗೊತ್ತಿರಬೇಕು. ಯಾಕಂದರೆ ಯಾವಾಗಲೂ ಇನ್ನೊಬ್ಬರೇ ಮಾಡಿಕೊಡುವ ಸ್ಥಿತಿಯಲ್ಲಿ ಇರಲ್ಲ ನಮಗೆ. ಆದರೆ ಮಾಡುವಾಗಲೇ ಅದೊಂದು ಯಜ್ಞ ಆಗಿರುತ್ತೆ ಅಗ್ನಿಯ ಮುಂದೆ ಕೂತದ್ರಿಂದ.
ಅದನ್ನು ಸಮರ್ಪಣೆ ಮಾಡಿದಾಗ ಹೆಚ್ಚು ಶುಚಿತ್ವವನ್ನು ನಾವು ಕಾಪಾಡಿದಾಗ ಆಗುತ್ತೆ. ನಾವು ಇನ್ನಷ್ಟು ಮುತುವರ್ಜಿ ವಹಿಸಿ ಆ ಕಾರ್ಯವನ್ನು ಭಗವಂತನಿಗೆ ಅರ್ಪಿಸಲಿಕ್ಕಾಗುತ್ತೆ. ಈಗ ಅಂಗಡಿಯಿಂದ ಹೂ ತರುವುದಕ್ಕೂ ನಾವು ನೆಟ್ಟ ಗಿಡದಲ್ಲಿ ಹೂ ತಂದು ಹಾಕುವುದಕ್ಕೊಂದು ಭಾವ ಜಾಸ್ತಿ ಇದೆಯೋ ಇಲ್ಲೋ. ಅವರು ಮರದಿಂದ ಕೊಯ್ತಾರೆ. ಅವರ ಉದ್ದೇಶ ಏನಿರುತ್ತೆ, ಆ ಮರಕ್ಕೆ ಯಾವ ರೀತಿಯಿಂದಲೂ ಅವ್ರ ಗೌರವ ಸೀದಾ ಬಂದು ಎಲ್ಲ ಕಡಿದು ಅವ್ರಿಗೆ, ಯಾಕೆಂದರೆ ನಿಧಾನ ಕೊಯ್ದು ಬಿಡಿಸಿ ಎಲ್ಲ ಅಷ್ಟು ತಾಳ್ಮೆ ಇರುವುದಿಲ್ಲ. ಮರವನ್ನು ಹೋಗಿ ಒಂದು ಸರ್ತಿ ಜಗ್ಗುತ್ತಾರೆ, ಬಿದ್ದದ ತರ್ತಾನೆ, ಸಿಗಲಿಲ್ಲ ಎಲ್ಲ ಕತ್ತಲ್ಲಿ ಕಟ್ ಮಾಡ್ಕೊಂಡು ಬಂದು ಹಾಕ್ತಾರೆ. ಅವರಿಗೆ ಚಂದ ಕಾಣಬೇಕಷ್ಟೆ. ಮರಕ್ಕೆ ಏನಾಗಬೇಕು ಬೇಕಿಲ್ಲ. ನೀವು ಅದು ಸಾಕುವ ರೀತಿ ನೋಡಿದರೆ ಗೊತ್ತಾಗುತ್ತೆ. ಅದರ ಮೇಲೆ ಅವರಿಗಿರುವ ತಾತ್ಸಾರ ಭಾವ, ಅದು ನಮಗೆ ದುಡಿಲಿಕ್ಕಿರುವ ಒಂದು ಮೆಷಿನ್. ಅದು ಹಸು ಇರಲಿ, ಕುರಿ ಇರಲಿ, ಕೋಳಿ ಇರಲಿ, ಮರ ಇರಲಿ, ಪ್ರಾಣಿ ಇರಲಿ, ಯಾವುದಾದ್ರೂ ಸರಿ. ಆ ಭಾವ ಇರಬಾರ್ದು. ನಾವು ಪೂಜೆಗೆ ಬಳಸೋದಾದ್ರೆ ಹೊಟ್ಟೆ ಪಾಡಿರೋರು ಹಾಗೆ ಬದುಕ್ತಾರೆ. ಅವ್ರಿಗೆ ತಪ್ಪಾಗುವುದಿಲ್ಲ, ನಮಗೆ ತಪ್ಪಾಗುತ್ತೆ. ಅದು ಸಾಧ್ಯ ಇಲ್ಲದೇ ಇದ್ದದನ್ನು ಮಾಡಿ ಅಂತ ಹೇಳಿದ್ರೆ, ಈಗ ಸೇಬನ್ನು ಇಲ್ಲಿ ಬೆಳೀರಿ ಹೇಳೋದು, ಯಾಕಂದರೆ ಅದು ಈ ನೆಲಕ್ಕಲ್ಲ, ತುಂಬ ಚಳಿ ಪ್ರದೇಶದಲ್ಲಿ ಬೆಳೀಬೇಕು. ಯಾವುದು ಇಲ್ಲಿ ಬೆಳೆಯುತ್ತದೆ ಇದು ಆಯುರ್ವೇದದಲ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೀವೇ ಮನೆಯಲ್ಲಿ ಸಂಬರ ಬಳ್ಳಿ ಗಿಡದಲ್ಲಿ ಕೊಯ್ದು ತಂದು ತಂಬುಳಿ ಮಾಡಿ ತಿಂದಾಗ ನಿಮ್ಗೇನು ಎಫೆಕ್ಟ್ ಇರುತ್ತೋ, ಸಂಬರ ಬಳ್ಳಿದೊಂದು ಮಾತ್ರೆ ಕೊಡ್ತಾರೆ ನೀವು ತೊಗೊಂಡು ಬಂದು ತಿಂದು ಅದು ಎಂಥದ್ದು ಎಫೆಕ್ಟ್ ಆಗಲ್ಲ. ಯಾಕೆಂದರೆ ಅದು ಎಷ್ಟು ದೂರ ಆಗುತ್ತೋ ನಿಮ್ಮಿಂದ ಅಷ್ಟು ಅದರಲ್ಲಿ ಮದ್ದಿನ ಕಂಟೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಗೆ ಎಷ್ಟು ಹತ್ತಿರದಲ್ಲಿ ಸಿಗುತ್ತೋ ಅದು ನೀವೇ ಬೆಳೆದಾಗ ಅದು ಪೂರ್ತಿ, ನೀವು ಬೆಳೆದದ್ದಲ್ಲದೆ ಹೋದಾಗ ಅದರ ಕಂಟೆಂಟ್ ಕಮ್ಮಿ ಆಗ್ತದೆ. ಇದು ಪೂಜೆಗೂ ಸಂಬಂಧಪಟ್ಟದ್ದು. ಅಕ್ಕಿ ಆಗಲಿ, ಬೇಳೆ ಆಗಲಿ, ಏನೇ ನಾವು ಆ ಯಜ್ಞದಲ್ಲಿ ಆಹುತಿ ಕೊಡುವಾಗಲೂ ಎಲ್ಲವೂ ಆಗುತ್ತೆ ಎಂದು ನಾನು ಹೇಳಲ್ಲ. ಆಗ್ಲಿಕ್ಕೆ ಆಗುವಂಥದ್ರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿದರೆ ಅದು ನಮ್ಮ ಯಜ್ಞಕ್ಕೆ ಪಾಯಿಂಟ್ ಪ್ಲಸ್ ಆಗ್ತಾ ಹೋಗುತ್ತೆ. ಅಷ್ಟನ್ನೇ ಹೇಳಿದ್ದು. ಇದರಲ್ಲಿ ನಿಮ್ಮನ್ನು ಬಗ್ಗಿಸಬೇಕು, ನಿಮ್ಮನ್ನು ದುಡಿಸ್ಬೇಕು ಅಂತಲ್ಲ. ನೀವು ಅದರಲ್ಲಿ ಹೆಚ್ಚಿನ ಫಲ ಪಡೀಲಿಕ್ಕಾಗುತ್ತೆ. ನಿಮ್ಗೆ ಅದರ ಮಹತ್ವ ಗೊತ್ತಿರುತ್ತೆ. ನೀವು ಅದನ್ನು ವೇಸ್ಟ್ ಮಾಡಲ್ಲ. ಒಂದು ಕಾಳನ್ನು ವೇಸ್ಟ್ ಮಾಡಲ್ಲ. ಎರಡು ಅರ್ಥದಲ್ಲಿ. ಒಂದದು ಬೆಳೆಯುವ ಕಷ್ಟ, ಎರಡೇ ದೇವರಿಗೆ ನಿವೇದನೆ ಆದದ್ದು ಹಾಗೆ ಎಸಿಬಾರ್ದು ಅನ್ನುವ ಭಾವ ಇರುತ್ತೆ. ಇದು ಇಲ್ಲದೆ ಹೋದಾಗ, ನೈವೇದ್ಯ ಅಲ್ಲದೆ ಹೋದಾಗ ಎಸಿ, ನಾವು ಬೆಳೆಯದೆ ಹೋದಾಗ ಎಸಿ. ಪ್ರಕೃತಿಯ ಅಷ್ಟು ಒಂದು ಮಣ್ಣಿನಿಂದ ಹಣ್ಣಾಗುವ ಒಂದು ಮಧ್ಯದ ಬದಲಾವಣೆಯಲ್ಲಿ ಪ್ರಕೃತಿ ತನ್ನನ್ನು ಎಷ್ಟು ಒಡ್ಡಿಕೊಳ್ಳುತ್ತೋ ಅದಕ್ಕೆ ನಾವು ಬೆಲೆ ಕೊಡದೇ ಇದ್ರೆ ನಮಗೆ ಅದನ್ನು ತಗೊಳ್ಳಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅದರಿಂದ ಆ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅನ್ನೋದನ್ನು ಹೇಳ್ತಾನೆ. ಅಂಥವ್ರಿಗೆ ಏನು ಸಿಗುತ್ತೆ ಅಂದರೆ, ಗವಾಂ ಲೋಕಂ ಪ್ರಾಪ್ಯತೆ ಪುಣ್ಯಗಂಧಂ ಪಶ್ಯಂತಿ ದೇವಂ ಪರಮಂ ಚಾಪಿ ಸತ್ಯಂ. ಅವನಿಗೆ ಗೋಲೋಕ ಸಿಗುತ್ತೆ ಅಂತ. ಗೋಲೋಕ ಅಂದರೆ ಅದು ಎರಡು ಅರ್ಥದಲ್ಲಿ, ಜ್ಞಾನಿಗಳಿರುವಂಥದ್ದು ಅಂತ. ಇನ್ನೊಂದು ಸಮೃದ್ಧಿ, ಹಸುಗಳಿಗೆ ಸಂಬಂಧಪಟ್ಟ ಲೋಕ ಅಂತ. ಅದು ಕೃಷ್ಣನ ಲೋಕ ಅಂತ ಲೆಕ್ಕ. ಹೆಚ್ಚಿನ ಅಂಶದಲ್ಲಿ ಅದು ಅಮುಕ್ತ ಸ್ಥಾನ ಇರಬಹುದು. ಮುಕ್ತ ಸ್ಥಾನ ಅಲ್ಲ, ಅಮುಕ್ತ ಸ್ಥಾನ. ಅಲ್ಲಿಗೆ ಹೋದವರು ಮರಳಿ ಹುಟ್ಟಿ ಬಂದರೂ ಇಲ್ಲಿ ದಾರಿ ತಪ್ಪುವ ಸ್ಥಿತಿಗೆ ಹೋಗುವವರಲ್ಲ, ಮತ್ತೆ ಎತ್ತರಕ್ಕೆ ಹೋಗ್ತಾರೆ. ಆದರೆ ಅದು ಅಲ್ಲಿ ಹೋದಾಗ ಏನಾಗುತ್ತೆ, ಕೇವಲ ಸುಖದ ಬ್ಯಾಲೆನ್ಸನ್ನು ಅನುಭವಿಸಲಿಕ್ಕೆ ಹೋಗುವುದು ಸ್ವರ್ಗಕ್ಕೆ. ಸುಖದ ಬ್ಯಾಲೆನ್ಸನ್ನು ಅನುಭವಿಸುವಾಗಲೂ ಪರಮಾತ್ಮನ ಎಚ್ಚರ ಇದ್ದು ಆಗುವಂಥದ್ದು ಗೋಲೋಕ. ಅಲ್ಲಿ ದೇವರನ್ನು ಮರ್ತು ಹೋಗಲ್ಲ. ಅಂತಹ ಒಂದು ಸುಖವನ್ನು ಅವನು ಪಡೀತಾನೆ. ಆಗ ತಾರ್ಕ್ಷ್ಯ ಮತ್ತೆ ಕೆಲವು ಸಂಗತಿಗಳನ್ನು ಕೇಳ್ತಾನೆ. ಪ್ರಜ್ಞಾಂಚ ದೇವಿ ಸುಭಗೆ ಮೃಷ್ಯ ಪೃಚ್ಛಾಮಿತ್ವ ಕ್ವಾಹ್ಯಸಿ ಕಾಹ್ಯಸಿ, ಯಾರು ನೀನು, ಎಲ್ಲಿ ಅವಳು? ಅಗ್ನಿಹೋತ್ರ ಮಹಂ ಮಧ್ಯಾಗತಾಸ್ಮಿ ವಿಪ್ರಷಭಾಣಾಂ ಸಂಶಯಚ್ಛೇದನಾಯ ತ್ವತ್ಸಂಯೋಗಾದಹಮೇತದಬ್ರುವಂ ಭಾವೇ ಸ್ಥಿತಾ ತತ್ಯಮರ್ಥಂ ಯಥಾವತ್. ಅಗ್ನಿಹೋತ್ರದಿಂದ ನಿತ್ಯದಲ್ಲಿ ಯಾರು ಭಗವಂತನನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ಸರಿಯಾದ ಅರಿವನ್ನು ಕೊಡಲಿಕ್ಕೋಸ್ಕರನೇ ನಾನು ಇಳಿದು ಬಂದವಳು. ಅಗ್ನಿಹೋತ್ರಾದ್ ಅಹಂ ಅಭ್ಯಾಗತಾಸ್ಮಿ. ಅಗ್ನಿಹೋತ್ರದಿಂದ ಅಂದರೆ ಒಂದು ವಿಷಯ ಗೊತ್ತಾಯಿತು. ಅಗ್ನಿಹೋತ್ರ ಮಾಡೋದ್ರಿಂದ ಕೇವಲ ಪರಿಸರ ಶುದ್ಧಿ ಮಾತ್ರ ಅಲ್ಲ, ಮಾಡುವವನಿಗೆ ವಿದ್ಯೆ ಜಾಸ್ತಿ ಆಗುತ್ತೆ. ಸರಸ್ವತಿ ಬರ್ತಾಳೆ ಅಂತ ಹೇಳಿದ್ದು, ವಿದ್ಯೆ ಜಾಸ್ತಿ ಆಗುತ್ತೆ. ವಿದ್ಯೆ ಜಾಸ್ತಿ ಆದಾಗ ಸಂಪತ್ತು ತನ್ನಿಂತಾನೆ ಅದರ ಹಿಂದೆ ಬಂದೇ ಬರುತ್ತೆ. ಯಾಕೆಂದರೆ ವಿದ್ಯೆ ಇದ್ದಲ್ಲಿಗೆ ಅಂದರೆ ಸಂಪತ್ತು ಬರುವಾಗ ಎರಡು ರೀತಿಯ ಸಂಪತ್ತಿದೆ. ಅವನನ್ನು ದಾರಿ ತಪ್ಪಿಸುವಂಥದ್ದೊಂದು, ದಾರಿಯಲ್ಲಿ ಇರಿಸಿ ಮತ್ತಷ್ಟು ಸತ್ಕರ್ಮಗಳನ್ನು ಮಾಡಲಿಕ್ಕೆ ಶಕ್ತಿ ತುಂಬುವಂಥದ್ದು ಒಂದು. ಅಂದರೆ ಆ ಪೂರ್ಣತೆಯನ್ನು ಸಂಪಾದಿಸಲಿಕ್ಕೆ ಬೇಕಾದ ಶಕ್ತಿಯನ್ನು ತುಂಬಿಸ್ಲಿಕ್ಕೋಸ್ಕರ ಸಂಶಯ ಛೇದನಾಯ.
ಯಜ್ಞದ ಬಗ್ಗೆ, ಶಾಸ್ತ್ರದ ಬಗ್ಗೆ ಏನು ಅರಿವಿನಲ್ಲಿ ತೊಂದರೆ ಇದೆಯೋ ಅದನ್ನು ಪರಿಹರಿಸಲಿಕ್ಕೋಸ್ಕರ ನಾನು ಬರ್ತೇನೆ. ನಿನ್ನನ್ನು ನೋಡಿದಾಗ ನನಗೆ ಅದನ್ನೆಲ್ಲ ಹೇಳಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ನೀನು ಹೇಳ್ತಾ ಇದ್ದಾನೆ. ಭಾವೇ ಸ್ಥಿತಾಸಿ, ನಿನ್ನ ಮನಸ್ಸಿನ ಭಾವಕ್ಕೆ ಒಲಿದು ಬಂದಿದ್ದೇನೆ. ನಿನ್ನ ತಾರ್ಕ್ಷೆ ಹೇಳ್ತಾನೆ, ನಿನ್ನ ನೋಡಿ ಸಂತೋಷ ಆಯಿತು, ಆದರೆ ನಿನಗೆ ಸದೃಶರಾದವರು ಇನ್ನೊಬ್ಬರಿಲ್ಲ. ನಿನ್ನ ರೂಪ ದಿವ್ಯವಾದದ್ದು, ಪ್ರಜ್ಞಾಪೂರ್ವಕವಾದ ಮಾತುಗಳಿವೆ, ಬೆಳಕಿನ ಶಕ್ತಿಯಾಗಿದ್ದಿ. ಅದಕ್ಕೆ ಅವಳು ಹೇಳ್ತಾಳೆ, ಶ್ರೇಷ್ಠಾನಿಯ ನಿದುಪತಾಂ ವರಿಷ್ಠ ಯಜ್ಞೇಶು ವಿದ್ವತ್ಪಪಾದಯಂತಿ ತೈರೇವ ಚಾಹಂ ಸಂಪ್ರವೃದ್ಧಾ ಭವಾಮಿ ಚಾಪ್ಯಾಯಿತಾ ರೂಪವತಿ ಚರಿತ್ರ ಯಚ್ಚಾಪಿ ಪಾತ್ರಮುಪಯುಜ್ಯತೆ ವಾನಸ್ಪತ್ಯಂ ಆಯಸಂ ಪಾರ್ಥಿವಂಚ ದಿವ್ಯೇನ ರೂಪೇಣ ಚ ಪ್ರಜ್ಞಯಾ ಚ ತೇನೈವ ಸಿದ್ಧಿರಸ್ತಿ ವಿದ್ಧಿ ವಿದ್ವನ್. ಹೇ ತಿಳಿದ ವಿದ್ವನ್ ಅಂತ ಸಂಬೋಧನೆ. ತಿಳಿದ ಅಂದರೆ ತಿಳಿಬೇಕು ಅಂತ ಬಯಸುವವನು ಅಥವಾ ತಿಳಿದವನು, ನಿಮಗೆ ತುಂಬ ತಿಳಿದಿದೆ, ಹಾಗಿದ್ರೂ ಕೂಡ ನೀನು ಪ್ರಶ್ನೆ ಮಾಡ್ತಿದ್ರೆ ಅದನ್ನು ಇನ್ನಷ್ಟು ಸ್ಫುಟಗೊಳಿಸಲಿಕ್ಕೆ, ಅದರ ಸೂಕ್ಷ್ಮಗಳನ್ನೆಲ್ಲ ಮರಿಬಾರದು ಅನ್ನೋದನ್ನು ನೆನಪಿಸಲಿಕ್ಕೆ, ಇನ್ಯಾರಾದರೂ ತಿಳಿಬೇಕು ಅಂತ ಬಯಕೆ ಇದ್ದವರಿಗೆ ಈ ಪ್ರಶ್ನೋತ್ತರದಿಂದ ಅವರಿಗೆ ಅದರ ಸ್ಮರಣೆ ಉಂಟಾಗಿ ಅವರಿಗೂ ಜ್ಞಾನ ಸಿಗಲಿ ಅಂತ. ಅದರಿಂದಾಗಿ ನೀನು ಕೇಳಿದ್ರಲ್ಲಿ ತುಂಬ ಒಳ್ಳೆಯ ಅಂಶ ಇದೆ. ಅದರಲ್ಲೊಂದು ಶಬ್ದವನ್ನು ಬಳಸಿ ದ್ವಿಪದಾಂ ವರಿಷ್ಠ, 2 ಪಾದಗಳುಳ್ಳಂತಹ ಹಕ್ಕಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವ ಗರುಡ. ಯಾಕಂದರೆ ಪಕ್ಷಿಗಳಲ್ಲಿ ಪಕ್ಷಿ ಶ್ರೇಷ್ಠ ಅಂತ ಅರ್ಥ. ನಾನು ನಿನ್ನ ಮುಂದೆ ಎದ್ದು ಬಂದು ನಿಂತಿದ್ದೇನೆ, ಸರಸ್ವತಿ ಅಂತ ನನ್ನನ್ನು ನೀನು ಗುರುತಿಸಬಹುದು. ಯಜ್ಞಕ್ಕಾಗಿ ಬಳಸಬೇಕಾದಂತಹ ಪಾತ್ರೆಗಳು ವಾನಸ್ಪತ್ಯಂ, ಬೇರೆ ಬೇರೆ ಮರದಿಂದ ಮಾಡಿದಂತಹ ಪಾತ್ರೆಗಳು, ಮಣ್ಣಿನಿಂದ ಮಾಡಿದಂತಹ ಪಾತ್ರೆಗಳು, ಆಯಸಂ ಕಬ್ಬಿಣದಿಂದ ಮಾಡಿದಂತಹ ಪಾತ್ರೆಗಳು, ಇಷ್ಟನ್ನು ಬಳಸಿ ಯಜ್ಞಕ್ಕೆ ಬೇಕಾದ ಆಹುತಿಗಳನ್ನು ಸಿದ್ಧಪಡಿಸಿ ಯಾರು ಪ್ರಜ್ಞೆಯಿಂದ ಇದನ್ನು ಒಪ್ಪಿಸ್ತಾನೋ ಅವರಿಗೆ ನಾನು ವಿಶೇಷ ಸಿದ್ಧಿಯನ್ನು ಒದಗಿಸ್ತೇನೆ, ಕೊಡ್ತೇನೆ ಜ್ಞಾನವನ್ನು ಅಂತ ಅವಳು ಹೇಳುತ್ತಾಳೆ. ಸ್ವಾಧ್ಯಾಯ ದಾನೌ ವ್ರತ ಪುಣ್ಯಯೋಗೈ ತಪೋದನ ವೀತಶೋಕ ವಿಮುಕ್ತಾ. ನಾನು ಯಾರಿಗೆ ಹೆಚ್ಚು ಬೇಗ ಒಲಿತೇನೆ ಅಂದರೆ ಸ್ವಾಧ್ಯಾಯ. ಹೊರಗಿನಿಂದ ಕೇಳುವುದು ಒಂದಾಯಿತು, ಕೇಳುವುದು ಏನು ಅಂದರೆ ಈಗ ಪ್ರವಚನ ಅಂತ ಅನ್ನೋದೇನು, ಪಾಠಕ್ಕೊಂದು ಮೆಟ್ಲಷ್ಟೇ, ಅದು ಜ್ಞಾನದ ತುತ್ತ ತುದಿ ಅಲ್ಲ. ಯಾಕೆಂದರೆ ಜ್ಞಾನದ ತುತ್ತ ತುದಿಗೆ ಹೋಗಲಿಕ್ಕೆ ಇಂಟ್ರಾಕ್ಷನ್ ಬೇಕು. ಕೇವಲ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇರುವಾಗ ಒಳಗಿನಿಂದ ಎಷ್ಟೋ ಪ್ರಶ್ನೆಗಳಿರ್ತವೆ ನಮಗೆ. ಕೆಲವೊಮ್ಮೆ ಅದು ಪಕ್ವಾಗಿರೋದಿಲ್ಲ, ಹೊರಗೆ ಬರೋದಿಲ್ಲ. ಕೆಲವೊಮ್ಮೆ ಏನು ಅದು ನಮ್ಗಷ್ಟು ಮಹತ್ವ ಅಂತ ಅನ್ಸಲ್ಲ. ಇನ್ನು ಕೆಲವೊಮ್ಮೆ ಅದು ಬೇಕು ಅಂತ ಅನಿಸಿದ್ರು ಉತ್ತರ ಪಡಿಬೇಕು ಅಂತ ಮುಂದೆ ಕೇಳೋಣ ಅಂದ್ಕೊಂಡು ನನ್ನ ಬರ್ತೋಗ್ಬಿಡುತ್ತೆ. ಅದೇ ಪಾಠ ಆಗ ಅಲ್ಲಲ್ಲಿ ಅದೇ ಪ್ರಶ್ನೆ ಬರುತ್ತೆ, ತಕ್ಷಣ ಅದಕ್ಕೆಲ್ಲ ಜೀರ್ಣ ಆಗುತ್ತೆ, ಸಮಸ್ಯೆಗಳೆಲ್ಲ ಜೀರ್ಣ ಆಗುತ್ತೆ, ಉತ್ತರ ಸಿಗುತ್ತೆ. ಮುಂದೆ ಬೇಗ ವಿಷಯ ನೀವು ಗಮನಿಸಬೇಕಿದ್ರೆ, ಪಾಠದಲ್ಲಿ ಕೂತಾಗ ನಮಗೆ ತಿಳುವಳಿಕೆ ಬರುವ ವೇಗಕ್ಕೂ ಪ್ರವಚನದಲ್ಲಿ ಕೂತಾಗ ನಮಗೆ ತಿಳುವಳಿಕೆ ಬರುವ ವೇಗಕ್ಕೂ ವ್ಯತ್ಯಾಸ ಗಮನಿಸಿ. ಪಾಠದಲ್ಲಾಗುವಾಗ ಅದರಲ್ಲಿ ಪ್ರತಿ ಪದಾರ್ಥಗಳನ್ನೆಲ್ಲ ಗಮನಿಸಿ ಅದರಲ್ಲಿ ಇನ್ನೇನು ಸಂಶಯ ಉಳಿಯಬಾರ್ದು, ಹಾಗೆ ನಾವು ಅಧ್ಯಯನ ಮಾಡಲಿಕ್ಕಿರುತ್ತೆ. ಆದರೆ ಪ್ರವಚನದಲ್ಲಾಗುವಾಗ 10 ಶ್ಲೋಕದಲ್ಲಿ ಯಾವುದೋ 2 ಮುಖ್ಯ ಶ್ಲೋಕಗಳನ್ನು ಮಾತ್ರ ಹೇಳಿರ್ತಾರೆ, ಉಳಿದಿದ್ದೆಲ್ಲ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಅದು ಬರುವುದೇ ಇಲ್ಲ. ಅನಿವಾರ್ಯ ನೀವು ಪ್ರವಚನವನ್ನು ಪಾಠ ಥರ ಮಾಡಬಾರ್ದು, ಪಾಠವನ್ನು ಪ್ರವಚನ ಥರನೂ ಮಾಡಬಾರ್ದು. ಯಾಕಂದರೆ ಪಾಠ ಅದು ಉದ್ದೇಶವೇ ಬಿಡಿ ಬಿಡಿಯಾಗಿ ಪೂರ್ತಿ ತಿಳ್ಕೊಳ್ಬೇಕು. ಪ್ರವಚನ ಆಸಕ್ತಿ ಹುಟ್ಟಿಸ್ಲಿಕ್ಕಿರೋ ದಾರಿ. ಮತ್ತೇನು ಅಂದರೆ ತೀರಾ ಪಾಠದ ತನಕ ಹೋಗ್ಲಿಕ್ಕೆ ಶಕ್ತಿ ಇಲ್ಲ ಅನ್ನೋರಿಗೆ ತಿಳುವಳಿಕೆ ಇಲ್ಲ ಅಂತಾಗಿ ಅವರು ಹಿಂದುಳಿಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಕೊಡೋದು. ಆದರೆ ಆ ಪ್ರವಚನ ಕೇಳೋದ್ರಿಂದಲೇ ನಾವೆಲ್ಲ ತಿಳ್ಕೊಂಡಾಯಿತು ಅಂತ ನಾವು ಭಾವಿಸಿದರೆ ನಮ್ಮ ದಡ್ಡತನ ಆಗುತ್ತೆ. ಅದರಾಗೆ ಅಂತಹ ಅದು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದರೆ ನಾನು ಮತ್ತೆ ನನಗೆ ಹೇಳ್ಕೊಳ್ಬೇಕು. ನಾನು ಓದಿದ್ದನ್ನು ಯಾರ ಹತ್ರ ಕೇಳಿ ಬಂದರೆ ಮತ್ತೆ ಒಂದು ಸರ್ತಿ ಮನೆಯಲ್ಲಿ ಕೂತು ಅಷ್ಟು ಭಾಗವನ್ನು ಒಂದು ಸರ್ತಿ ರಿವೈಸ್ ಮಾಡೋದು, ಇನ್ನೊಂದು ಸರ್ತಿ ರಿವಿಷನ್ ಮಾಡ್ಕೊಳ್ಳೋದು. ಆಗ ಅದು ಜ್ಞಾನ ಪಕ್ವವಾಗುತ್ತೆ, ಗಟ್ಟಿ ಕೂತ್ಕೊಳ್ಳುತ್ತೆ. ದಾನ ಜ್ಞಾನವನ್ನು ಕೊಡುವುದಾಗಿರ್ಬೋದು, ವಸ್ತುವನ್ನು ಇನ್ನೊಬ್ಬರಿಗೆ ಒಪ್ಪಿಸುವುದಾಗಿರ್ಬೋದು. ವ್ರತ ನಮಗೆ ನಾವು ಹಾಕಿಕೊಳ್ಳುವ ನಿಯಮಗಳು. ಇನ್ನು ಪುಣ್ಯಕ್ಕೆ ಕಾರಣವಾದ ಏನಾದರೂ ಕೆಲಸ, ಏನಾದರೂ ಆಗ್ಬೋದು. ಇದೆಲ್ಲವನ್ನು ಕೂಡ ಯಾರು ನಡೆಸ್ತಾರೋ ಅಂಥವರು ತಪಸ್ಸಿನ ಬದುಕನ್ನು ನಡೆಸುವುದರಿಂದ ಶೋಕವನ್ನು ಕಳೆದುಕೊಂಡು ವಿಮುಕ್ತರಾಗ್ತಾರೆ. ತಸ್ಯ ಮೂಲಾತ್ ಸರಿತ ಪ್ರಸ್ರವಂತಿ
ಮಧೂದಕ ಪ್ರಸರ್ವಣ ಸುಪುಣ್ಯ ತಸ್ಯಾತ ಮಧ್ಯೆ ವೇತಸ ಪುಣ್ಯಗಂತಹ ಸಹಸ್ರಶಾಖೋ ವಿಪುಲೋ ವಿಭಾತಿ. ಅವನಿಗೆ ಒದಗುವ ದೊಡ್ಡ ಫಲವನ್ನು ಹೇಳ್ತಾರೆ. ಅವನಿಗೆ ಎಲ್ಲ ಕಡೆಯಿಂದಲೂ ಸಂಪತ್ತು ಒದಗಿ ಬರುತ್ತೆ. ಮೂಲದಿಂದ ಸರಿತು ಹೊರಡುವಾಗ ಚಿಕ್ಕದಿರುತ್ತೆ, ಆದರೆ ಅದು ಇನ್ನೂ ಆಮೇಲೆ ದುಮ್ಮಿಕ್ಕಿ ದೊಡ್ಡ ನದಿಯಾಗಿ ಸಮುದ್ರದ ಹಾಗೆ ಕಾಣುವ ಪ್ರವಾಹವಾಗಿ ಹೊರಕ್ಕೆ ಬರುತ್ತೆ. ಹಾಗೆ ಸರಿತಃ ಪ್ರಸ್ರವಂತಿ ಎಲ್ಲ ಥರದ್ದು ಏನು ಯಾವುದಕ್ಕೆ ಕೈ ಹಾಕಿದರೂ ಅವನು ಬೆಳೀತಾ ಹೋಗ್ತಾನೆ ಅಂತ ಹೀಗೆ ಹೇಳಿ, ಇದನ್ನು ಜ್ಞಾನಿಗಳಾದವರು ಯಜ್ಞ ಮಾಡುವಾಗ ಅಗ್ನಿಮುಖದಲ್ಲಿ ಭಗವಂತನನ್ನು, ದೇವತೆಗಳನ್ನು ಇಂದ್ರನೊಂದಿಗೆ ಕೂಡಿ, ಮರುದ್ಗಣಗಳ ಎಲ್ಲ ಹಿರಿಯರನ್ನು ಕೂಡಿ ಯಾಗವನ್ನು ಮಾಡಿ ಭಗವಂತನ ಹಿರಿಮೆಯನ್ನು ಪಡೀತಾರೆ, ನನ್ನ ಅನುಗ್ರಹವನ್ನು ಪಡೀತಾರೆ ಅಂತ ಹೀಗೆ ಆ ಸಂವಾದವನ್ನು ಮುಕ್ತಾಯ ಮಾಡ್ತಾರೆ. ಆಗ ಧರ್ಮರಾಜನಿಗೆ ಬಹಳ ಸಂತೋಷ ಆಗುತ್ತೆ ಈ ವಿಷಯವನ್ನು ಕೇಳಿ. ತತಸ್ಸ ಪಾಂಡವೋ ಭೂಯ ಮಾರ್ಕಂಡೇಯ ಉವಾಚ. ಮಾರ್ಕಂಡೇಯರ ಹತ್ರ ಕೇಳ್ತಾನೆ, ನನಗೆ ನೀವು ಮಧ್ಯದಲ್ಲಿ ಮಾತಾಡುವಾಗ ಮನುವಿನ ವಿಶೇಷಾಂಶವನ್ನು ಹೇಳಿದ್ವಿ, ರಾಜನಲ್ಲಿದ್ದಾನೆ ಅಂತೆಲ್ಲ. ನನಗೆ ಅದರ ಚರಿತ್ರೆಯನ್ನು ಹೇಳಿ, ಈ ಮನ್ವಂತರಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾರು ವೈವಸ್ವತಮನು, ಅವನ ಹಿನ್ನೆಲೆ ನನಗೆ ಗೊತ್ತಾಗಬೇಕು, ನನಗದನ್ನು ಹೇಳಿ ಅಂತ ಕೇಳಿದಾಗ, ವಿವಸ್ವತ ಸುತೋ ರಾಜನ್ ಮಹರ್ಷಿ ಸುಪ್ರತಾಪವಾನ್ ಬಭೂವನರಶಾರ್ದೂಲ ಪ್ರಜಾಪತಿ ಸಮದ್ಯುತಿ. ವಿವಸ್ವಾನ್ ಅನ್ನೋದು ಸೂರ್ಯನಿಗಿರುವ ಇನ್ನೊಂದು ಹೆಸರು. ಮರೀಚಿಯ ಮಗ, ಅದಿತಿಯ ಮಕ್ಕಳಲ್ಲಿ ಒಬ್ಬ. ಅವನಿಗೆ ಆದಿತ್ಯ ಅಂತ ಹೆಸರು ಬಂದದ್ದು ಆದಿತ್ಯ ಮಗ ಆದ್ರಿಂದಾಗಿ, ಉಳಿದವರಿಗೂ ಆದಿತ್ಯ ಅಂತ ಹೆಸರು ಬಂದು ಆದಿತ್ಯ ಮಕ್ಕಳೇ ಆದ್ರಿಂದಾಗಿ, ಹೊರತು ಆದಿತ್ಯ ಅಂದರೆ ಸೂರ್ಯ ಅಂತ ಅರ್ಥ ಅಲ್ಲ, ಅದು ಒಂದು ಅರ್ಥ. ಅಂತಹ ಅನೇಕ ಜನ ಆದಿತ್ಯರ ಮಧ್ಯದಲ್ಲಿ ವಿವಸ್ವಾನ್ ಮುಂದಿನ ಒಂದು ದೊಡ್ಡ ಮನ್ವಂತರಕ್ಕೆ ಕಾರಣೀಕರ್ತನಾದ ಒಬ್ಬ ಮಗನನ್ನು ಪಡಿತಾನೆ. ಅವನದೊಂದು ಅದರ ಹಿಂದೆ ಒಂದು ದೊಡ್ಡ ತಪಸ್ಸು, ವ್ರತ, ಅನುಷ್ಠಾನ ಎಲ್ಲ ಇದೆ. ಆದರೆ ಅವನಿಗೆ ಅಸ್ತಿತ್ವ ಇರೋದು ಎಲ್ಲ ಮನ್ವಂತರಕ್ಕೂ ಸೂರ್ಯ ಒಬ್ಬರೇ. ಸೂರ್ಯ ಚೇಂಜ್ ಆಗುವುದಿಲ್ಲ, ಆದರೆ ಮನು ಪ್ರತಿ ಮನ್ವಂತರಕ್ಕೊಬ್ಬ ಚೇಂಜ್ ಆಗ್ತಾನೆ. ದೇವತೆಗಳು ಚೇಂಜ್ ಆಗ್ತಾರಲ್ಲ, ಸೂರ್ಯ ಚೇಂಜ್ ಆಗುವುದಿಲ್ಲ. ಅಂದರೆ ಈ ಮನ್ವಂತರದ ಭಾಗಕ್ಕೆ ದಿನಕ್ಕೊಬ್ಬ ಸೂರ್ಯ. ಮನ್ವಂತರದೊಳಗಿರ್ತಾನೆ. ಈ ಮನ್ವಂತರಕ್ಕೆ ಸಂಬಂಧಪಟ್ಟ ಹಾಗೆ ವೈವಸ್ವತ ಮನು ಬರಬೇಕಾದ್ರಿಂದಾಗಿ ವೈವಸ್ವತ ಮನುವನ್ನು ಪರಿಚಯ ಮಾಡಿ ಕೊಡ್ತಾ ಹೇಳ್ತಾನೆ. ಸುಪ್ರತಾಪವಾನ್, ಅತ್ಯಂತ ಪ್ರತಾಪಶಾಲಿಯಾಗಿದ್ದ ಒಬ್ಬ ರಾಜನಾಗಿದ್ದ. ಅವನು ಶತ್ರುಗಳನ್ನು ಬಗ್ಗಿಸುವ, ಸಂಪತ್ತಿನಿಂದ ಹೊಳೆಯುವ, ಜ್ಞಾನದಿಂದ ಮೆರೆಯುವ, ತಪಸ್ಸಿನಿಂದ ಸುರಿಯುವ ಶಕ್ತಿಯನ್ನು ಹೊಂದಿದ್ದ. ಅತಿಚಕ್ರಾಮ, ತನ್ನ ತಂದೆಯನ್ನು ಒಂದು ಅರ್ಥದಲ್ಲಿ ಅತಿಚಕ್ರಾಮ ಪಿತರಂ, ತಂದೆಯನ್ನು ಮೀರುವಷ್ಟು ಅವನಿಗೆ ಪ್ರಜೆಗಳನ್ನು ಸಂರಕ್ಷಿಸುವಂತಹ ಜವಾಬ್ದಾರಿ ಬಂದಿತ್ತು. ಹೇಗೆ? ಊರ್ಧ್ವಬಾಹು, ತಲೆ ಮೇಲೆ ಕೈ ತೋಳನ್ನು ಎತ್ತಿ ಬದರಿಯಲ್ಲಿ ಏಕಪಾದ ಸ್ಥಿತನಾಗಿ ತೀವ್ರವಾದ ತಪಸ್ಸು ಮಾಡಿದ. ತಪಸ್ಸು ಮಾಡಿ ಅಲ್ಲಿ ಒಂದು ಸರ್ತಿ ಆ ಗಂಗೆಯ ಹರಿವು ಕೆಳಕ್ಕೆ ಇಳಿದು ಬರುವಾಗ ಎಷ್ಟು ತಪಸ್ಸು ಮಾಡಿದ ಅಂದರೆ, ಸೋತಪ್ಯತ ತಪೋಘೋರಂ ವರ್ಷಾಣಾಂ ಅಯುತಂ ತದಾ. ವರ್ಷಾಣಾಂ ಅಯುತಂ, ಅಯುತ ಅಂದರೆ 10,000 ವರ್ಷಗಳ ಕಾಲ ಅಲ್ಲಾಡದೆ ತಪಸ್ಸು ಮಾಡಿದ. ಇಲ್ಲಾಂದರೆ ತಪಸ್ಸು ಕೆಲವೊಂದು ಸರ್ತಿ ಎಚ್ಚರ ಇದ್ದಾಗ ಆ ಹೊತ್ತಿಗೆ ಸ್ವಲ್ಪ ಹೊತ್ತು ಮಾಡುವುದಿದೆ, ಮತ್ತೆ ಸಂಜೆ ರಾತ್ರಿ ಆಗುವಾಗ ಮತ್ತೆ ನಿತ್ಯದ್ದು. ಯಾಕಂದರೆ ಅವರು ಸಂಧ್ಯೆ ಮಾಡ್ತಾರೆ, ಬೆಳಗಿನ ಅಗ್ನಿಹೋತ್ರ ಮಾಡ್ತಾರೆ, ಅದರ ಜೊತೆಗೆ ತಪಸ್ಸು ಮಾಡ್ತಾರೆ. ತಪಸ್ಸು ಅಂದರೆ 24 ಗಂಟೆ 7 30 ಅಲ್ಲ ಎಲ್ಲರದ್ದು. ಕೆಲವರಿಗಿದೆ, ಕೆಲವರು ಹಾಗೆ ಮಾಡ್ತಾರೆ. ಈಗ ಧ್ರುವನ ಕಥೆ ಹೇಳುವಾಗ ನಮಗೆ ಅವನು ಮೊದಲು ಘನ ಪದಾರ್ಥ 3 ಹೊತ್ತು ತಿಂತಾ ಇದ್ದವ, ಒಂದೇ ಹೊತ್ತಿಗಿಳಿದ, ಆಮೇಲೆ ದ್ರವಾಹಾರಕ್ಕೆ ಬಂದ, ಆಮೇಲೆ ಮರಗಳ ಎಲೆಗಳನ್ನು ಹಸಿ ಮಾತ್ರ ತಿಂತಾ ಇದ್ದ, ಆಮೇಲೆ 4ನೇ ತಿಂಗಳಾಗುವಾಗ ಒಣ ಎಲೆಗಳನ್ನು ತಿಂತಿದ್ದ, ಆಮೇಲೆ ಗಾಳಿ ತಗೊಂಡ, 6ನೇ ತಿಂಗಳಿಗಾಗುವಾಗ ಗಾಳಿನೂ ಬಿಟ್ಟು ಕುಂಭಕದಲ್ಲೇ ಪೂರ್ತಿ ಉಳಿದ. ಅದಕ್ಕೆಲ್ಲ ವ್ರತಕ್ಕೆ ಬೇರೆ ಬೇರೆ ಹೆಸರಿದೆ. ಇದು ಒಂದು ಥರ, ಅಂದರೆ ಎಚ್ಚರ ಇರ್ತಿತ್ತು, ಮಧ್ಯೆ ಮಧ್ಯೆ ಎಚ್ಚರ ಆಗ್ತಿದ್ದ, ಸಂಧ್ಯೆ ಇತ್ಯಾದಿಗಳನ್ನು ಮಾಡಿಕೊಂಡು. ಇನ್ನೊಂದು ಬಿಡದೆ ಪೂರ್ತಿ, ಈಗ ಚವನ ಮುನಿ, ಅವನಿಗೆ ಎಚ್ಚರವೇ ಇಲ್ಲ, ಮೈ ಮೇಲೆ ಹುತ್ತ ಬೆಳೆದು ಬಿಟ್ಟಿದೆ, ಒಳಗಿನಿಂದ ಅವನಿಗೆ ಎಚ್ಚರ ಆಗುವುದು. ಮತ್ತು ಅಂಥವರಿಗೆ, ಸಮಾಧಿಸ್ಥನಾದವನಿಗೆ ಹೊರಗಿನ ಸಂಧ್ಯಾಕಾಲದ ಅನುಷ್ಠಾನಗಳ ಮಾಡದೇ ಇರುವ ದೋಷ ಇಲ್ಲ. ಯಾವುದಕ್ಕೋಸ್ಕರ ಸಂಧ್ಯೆ ಮಾಡುವುದು? ಸಮಾಧಿಗೆ ಹೋಗ್ಲಿಕ್ಕೋಸ್ಕರ. ಸಮಾಧಿಗೆ ಹೋದವನಿಗೆ ಮತ್ತೆ ಸಂಧ್ಯೆ ಮಾಡಲಿಲ್ಲ ಅನ್ನೋ ದೋಷ ಇಲ್ಲ. ಯಾಕೆಂದರೆ ಸಂಧ್ಯಾ ಇರುವುದೇ ಅವನನ್ನು ಸಂಧಿ ಆಗುವುದಕ್ಕೆ.
ಸಮಾಧಿಯಲ್ಲಿ ಸಂಧಿ ಆಗಿದ್ದಾನೆ. ಅದರಿಂದಾಗಿ ಅವನಿಗೆ ಈ ಲೋಕದ ಕ್ರಿಯೆಗಳನ್ನ ಎಚ್ಚರ ಇದ್ದಾಗ ಮಾಡದೇ ಇದ್ದಾಗ ದೋಷ ಇದೆ. ಎಚ್ಚರ ಮರೆತು ಭಗವಂತನಲ್ಲಿ ತಲ್ಲೀನನಾದಾಗ ಅವನಿಗೆ ದೋಷ ಇಲ್ಲ. ಇವನು ಅಂಥದ್ದೊಂದು ಉಗ್ರವಾದ ತಪಸ್ಸನ್ನು ಮಾಡಿದ. ಕೊನೆಗೆ ಎಲ್ಲಿವರೆಗೆ ಅಂದರೆ ಅವಾಕ್ಷಿರಾಹ, ತಲೆಪೂರ್ತಿ ಕೆಳಗಿಟ್ಟ, ಅಷ್ಟು ತಪಸ್ಸು ಮಾಡಿದ. ಸೋತಪ್ಯತ ತಪೋಘೋರಂ. ಕೊನೆಗೆ ತಪಸ್ಸೆಲ್ಲ ಮುಗಿಸಿ ಮಧ್ಯದಲ್ಲಿ ಅವನಿಗೊಂದು ಎಚ್ಚರ ಆಯಿತು. ಎಚ್ಚರಾಗಿ ನೀರಿನಲ್ಲಿ ಮುಳುಗು ಹಾಕಿದ್ದಾನೆ. ಆರ್ದ್ರ ಚೀರ ಪಟಾಧರಂ, ಒದ್ದೆಯಾದ ಬಟ್ಟೆಯನ್ನು ಉಟ್ಕೊಂಡು ಗಡಗಡ ಅಂತ ನಡುತ್ತಾ ಅಲ್ಲೇ. ಯಾಕಂದರೆ ನದಿಯಲ್ಲಿ ಸ್ನಾನ ಮಾಡಿದರೆ ಮೊದಲು ಆ ನದಿಯ ದೇವತೆಗೆ, ಅಂದರೆ ನದಿಯ ದೇವತೆಯ ಜೊತೆಗೆ ನದಿಯ ಒಂದು ವಿಶೇಷ ಭಗವದ್ ರೂಪ ಇರುತ್ತೆ. ಆಮೇಲೆ ಪೂರ್ವ ಗುರುಗಳಿಗೆ, ಕ್ಷೇತ್ರದ ದೇವತೆಗೆ ಎಲ್ಲ ಅರ್ಘ್ಯ ಕೊಡಬೇಕು. ಅದರ ಜೊತೆಗೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಅದನ್ನು ಕೊಡ್ತಾ ನಿಂತಿದ್ದಾನೆ. ಅಂದರೆ ಅದು ಬಟ್ಟೆ ಹಿಂಡಿ ಮೈ ಒರೆಸಿ ಮಾಡಬೇಕಾಗಿಲ್ಲ. ನೀರಿನಲ್ಲಿ ನಿಂತು ಅರ್ಘ್ಯ ಕೊಡುವಾಗ ಮೈ ಒದ್ದೆ ಇದ್ರೆ ಸಮಸ್ಯೆ ಇದೆ. ಜಪ ಮಾಡುವಾಗ, ಅನುಷ್ಠಾನ ಮಾಡ್ತಾ ಇದ್ದೇವೆ ಎಂದಾಗ ಮೈ ಒರೆಸಿಕೊಂಡು, ಒದ್ದೆ ಬಟ್ಟೆ ಅಲ್ಲ ಒಣ ಬಟ್ಟೆಯನ್ನು ಉಟ್ಕೊಂಡು ಮಾಡಬೇಕು. ಆದರೆ ನೀರಲ್ಲಿ ಮುಳುಗಿ ಸ್ನಾನ ಮಾಡಿ ಎದ್ದಾಗ ಅರ್ಘ್ಯ ಕೊಡುವಾಗ ತಲೆ ಒರೆಸಿಲ್ಲ, ಮೈ ಒರೆಸಿಲ್ಲ ಅನ್ನೋ ದೋಷ ಅಲ್ಲ. ಎಲ್ಲಿ ತನಕ ಅಂದರೆ ದೇವತೆಗಳಿಗೆ ಒಂದಿಷ್ಟು ಅರ್ಪಣೆ ಇದೆ ಅದರಲ್ಲಿ. ಒಂದು ಭಗವಂತನ 24 ರೂಪ, ಕೇಶವಂ ತರ್ಪಯಾಮಿ, ನಾರಾಯಣ ತರ್ಪಯಾಮಿ, ಮಾಧವಂ ತರ್ಪಯಾಮಿ, ಅಲ್ಲಿ ತನಕವೂ ಕೂಡ ನೀರಿನೊಳಗೆ ಇದ್ದೇ ಮಾಡಬಹುದು. ಅದರ ನಂತರ ಪ್ರಾಣಾಯಾಮಾದಿಗಳು ಅದು ಕೂಡ ಆರಂಭದಲ್ಲೇ ಮುಗಿದೋಗುತ್ತೆ ಸೂರ್ಯಾರ್ಘ್ಯ ಮಾಡಲಿಕ್ಕಿದ್ದಾಗ. ಅದರ ನಂತರ ಆಸನ ಶುದ್ಧಿ ನೋಡಿ, ಅಲ್ಲಿ ಆಸನ ಶುದ್ಧಿ, ಅಲ್ಲಿ ತನಕ ಆಸನ ಶುದ್ಧಿ ಇಲ್ಲ. ಅದು ನೀರಿನಲ್ಲಿ ಒಳಗಿದ್ರೆ ಅಲ್ಲೇ ಮಾಡ್ಲಿಕ್ಕಾಗುತ್ತೆ ಅಂತ ಲೆಕ್ಕ. ಅದಾದಮೇಲೆ ಆಸನದಲ್ಲಿ ಕೂತೇ ಮಾಡಬೇಕು. ಆಮೇಲೆ ಅದನ್ನು ನೀರೊಳಗೆ ಮಾಡಲಿಕ್ಕಿಲ್ಲ. ಇನ್ನು ವ್ರತದಲ್ಲಿ ಎಕ್ಸ್ಟ್ರಾ ಜಪ ಮಾಡುವಾಗ ನೀರಿನೊಳಗಿದ್ದು ಮಾಡುವ ಜಪ ಇದೆಲ್ಲ ಮಾಡ್ತಾರೆ, ಮಾಡಲಿಕ್ಕಿಲ್ಲ ಅಂತೇನಿಲ್ಲ. ನೀರೊಳಗೇ ಕೂತು ಕಂಠತ್ತನ ಕೈ ಇಟ್ಟು ಜಪ ಮಾಡುವುದು, ಅದು ಶಾಸ್ತ್ರ ಕೆಲವು ವಿಶೇಷ ಫಲಗಳನ್ನು ಹೇಳಲಿಕ್ಕೋಸ್ಕರ ಹೇಳುವುದಿದೆ. ಕೈ ಎತ್ತಿ ಸೂರ್ಯನಿಗೆ ಮುಖ ಮಾಡಿ ಜಪ ಮಾಡುವಂಥದ್ದು ಇತ್ಯಾದಿಗಳೆಲ್ಲ ಇವೆ. ಅವನು ಹಾಗೆ ಜಪವನ್ನು ಮಾಡ್ತಾ ಅರ್ಘ್ಯವನ್ನು ಕೊಡ್ತಾ ಮೇಲಕ್ಕೆ ನಿಂತಾಗ ಇದ್ದಕ್ಕಿದ್ದ ಹಾಗೆ ಒಂದು ಸಣ್ಣ ಮೀನು ಅವನ ಎದುರುಗಡೆ ಓಡು ಬಂದು ಭಗವನ್ ಕ್ಷುದ್ರ ಮತ್ಸ್ಯೋಸ್ಮಿ, ಸಣ್ಣ ಮೀನು ನಾನು, ಬಲವದ್ಯೋ ಭಯಂ ಮಮ, ಬಲಿಷ್ಠವಾದ ಮೀನುಗಳನ್ನು ತಿಂದು ಬಿಡ್ತಾನೆ. ಮತ್ಸ್ಯೇಭ್ಯೋ ಹಿ ತಥೋ ಮಾಂ ತ್ವಂ ತ್ರಾತುಮರ್ಹಸಿ ಸುವ್ರತ, ನಿನ್ನ ನೋಡಿದರೆ ತುಂಬ ವ್ರತಾನುಷ್ಠಾನಗಳಿಂದ ಸಿದ್ಧಿಯನ್ನು ಪಡೆದ ಪುರುಷನ ಹಾಗೆ ಇದ್ದೀವಿ. ಅತ್ಯಂತ ಕೆಡು ಮನಸ್ಸಿನ, ಕೆಟ್ಟ ಮನಸ್ಸಿನ ಅಥವಾ ಕೆಟ್ಟ ಸ್ವಭಾವದ ಮೀನುಗಳಿಂದ, ಬಲಿಷ್ಠವಾದ ಮೀನುಗಳಿಂದ ನನ್ನನ್ನು ರಕ್ಷಿಸಲಿಕ್ಕೆ ನಿನಗೆ ಶಕ್ತಿ ಇದೆ. ಹಾಗಾಗಿ ನೀನು ನನ್ನನ್ನು ರಕ್ಷಿಸಬೇಕು. ದುರ್ಬಲನನ್ನು ಬಲವಂತವಾದವರು ಚೆನ್ನಾಗಿ ತಿಂದು ಬಿಡ್ತಾರೆ. ಮತ್ಸ್ಯಂ ವಿಶೇಷತಃ. ಮೀನಿಗೆ ಆಹಾರ ಯಾವುದು? ನೀನೇ ಆಹಾರ. ಅದಕ್ಕೆ